ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹೃದಯಾಘಾತ ಈ ಶಬ್ದ ಕೇಳಿದೊಡನೆಯೇ ನಮ್ಮ ಎದೆ ಒಂದ್ಸಲ ಜಲ್ ಎನ್ನುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹಿರಿಯರು ಕಿರಿಯರು ಎನ್ನದೇ ಎಲ್ಲರಿಗೂ ಅಟಕಾಯಿಸುತ್ತಿರುವ ದೊಡ್ಡ ಕಾಯಿಲೆಗಳಲ್ಲಿ ಇದು ಒಂದು ರೀತಿ ಇಡೀ ವಿಶ್ವವನ್ನೇ ಶನಿ ಸಂತಾನದಂತೆ ಈ ಹಾರ್ಟ್ ಅಟ್ಯಾಕ್ ಕಾಡ್ತಿದೆ. ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರುವ ದೃಶ್ಯ ಅಂದ್ರೆ ಎದೆ ನೋವು, ಕೂಡಲೇ ವ್ಯಕ್ತಿ ಕುಸಿದು ಬೀಳುವ ದೃಶ್ಯ. ಆದರೆ ಇದನ್ನ ಮೀರಿ ಸೈಲೆಂಟ್ ಆಗಿಯೇ ಹಾರ್ಟ್ ಬೀಟ್ ನಿಂತು ಹೋಗುವ ವಿಚಿತ್ರ ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ವರದಿಯಾಗ್ತಾ ಇದೆ. ಇದನ್ನೇ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಕರೆಯಲಾಗ್ತಿದೆ. ಇದು ಸಾಮಾನ್ಯ ಹೃದಯಾಘಾತಕ್ಕಿಂತ ಹೆಚ್ಚು ಡೇಂಜರ್. ಅಲ್ಲದೆ ಇದನ್ನ ಕಂಡು ಹಿಡಿಯೋದೇ ದೊಡ್ಡ ಸಮಸ್ಯೆ. ಸಾಮಾನ್ಯವಾಗಿ ಹೃದಯಾಘಾತವಾಗುವ ಮುನ್ನ ದೇಹ ಒಂದಷ್ಟು ಲಕ್ಷಣಗಳನ್ನ ತೋರಿಸುತ್ತದೆ. ಆದರೆ ಈ ಸೈಲೆಂಟ್ ಕಿಲ್ಲರ್ ಹಾರ್ಟ್ ಅಟ್ಯಾಕ್ ಮಾತ್ರ ಹಾಗಲ್ಲ. ಇದು ಯಾವ ಗುಣಲಕ್ಷಣಗಳನ್ನ ಕೂಡ ಬಹಿರಂಗವಾಗಿ ವ್ಯಾಪಕವಾಗಿ ತೋರಿಸೋದಿಲ್ಲ. ಅಲ್ಲದೆ ಇದರ ಆರಂಭಿಕ ಲಕ್ಷಣಗಳನ್ನ ಬಹುತೇಕರು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಮೇಲ್ನೋಟಕ್ಕೆ ಯಾವುದೇ ಸಾಮಾನ್ಯ ಅನಾರೋಗ್ಯದ ಏರುಪೇರಿನಂತೆಯೇ ಇದರ ಲಕ್ಷಣಗಳಿರುತ್ತವೆ. ಹೀಗಾಗಿ ರೋಗಿಗಳು ಇದರ ಬಗ್ಗೆ ನಿಷ್ಕಾಳಜಿ ವಹಿಸುತ್ತಾರೆ. ಅಧ್ಯಯನವೊಂದರ ಪ್ರಕಾರ ಅಮೆರಿಕಾದಲ್ಲಿ ಪ್ರತಿ ವರ್ಷ ಸಂಭವಿಸುವ ಒಟ್ಟು 8,05,000 ಹೃದಯಾಘಾತಗಳಲ್ಲಿ 1,70,000 ಹೃದಯಾಘಾತಗಳು ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನಿಂದ ಸಂಭವಿಸುತ್ತವೆಯಂತೆ. ಅಷ್ಟರ ಮಟ್ಟಿಗೆ ಈ ಸೈಲೆಂಟ್ ಕಿಲ್ಲರ್ ಯಮ ಕಿಂಕರನಾಗಿ ಬೆನ್ನು ಹತ್ತಿದೆ. ಹಾಗಂತ ಇದನ್ನ ಗುರುತಿಸಲು ಸಾಧ್ಯವೇ ಇಲ್ಲಂತಲ್ಲ. ಈ ಕಾಯಿಲೆಯ ಗುಣಲಕ್ಷಣಗಳನ್ನ ಬೇಗನೆ ಗುರುತಿಸಿದ್ರೆ ವ್ಯಕ್ತಿಯ ಜೀವವನ್ನ ಉಳಿಸಬಹುದು. ಹಾಗಾದ್ರೆ ಈ ಸೈಲೆಂಟ್ ಕಿಲ್ಲರ್ ಕಾಯಿಲೆಯ ಟಾಪ್ 10 ಗುಣಲಕ್ಷಣಗಳು ಯಾವುವು? ಬೇರೆ ರೋಗದ ಲಕ್ಷಣಗಳಿಗಿಂತ ಇವು ಹೇಗೆ ಭಿನ್ನವಾಗಿರುತ್ತವೆ? ಇವೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಂಬರ್ 1, ದವಡೆ, ಕುತ್ತಿಗೆ ಅಥವಾ ಮೇಲಿನ ಬೆನ್ನು ನೋವು. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ದೇಹ ಪ್ರತಿಯೊಂದು ಅನಾರೋಗ್ಯಕ್ಕೂ ತನ್ನ ಪ್ರತಿರೋಧವನ್ನ ತೋರಿಸುತ್ತದೆ. ಹಾಗೆಯೇ ಈ ಹೃದಯಾಘಾತದ ವಿಚಾರಕ್ಕೂ ಅದು ವಾರ್ನಿಂಗ್ ಸಿಗ್ನಲ್ ನೀಡುತ್ತದೆ. ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ನ ಮೊದಲ ಲಕ್ಷಣ ಅಂದ್ರೆ ಅದು ದವಡೆ, ಕುತ್ತಿಗೆ ಅಥವಾ ಮೇಲಿನ ಬೆನ್ನು ನೋವು. ಸಾಮಾನ್ಯವಾಗಿ ಎದೆ ನೋವೇ ಹೃದಯಾಘಾತದ ಮೊದಲ ಪ್ರಾಥಮಿಕ ಲಕ್ಷಣ ಅಂತ ಬಹುತೇಕರು ಭಾವಿಸಿದ್ದಾರೆ. ಆದರೆ ಅದೊಂದೇ ಲಕ್ಷಣವಲ್ಲ. ಅಲ್ಲದೆ ಅದು ಎಲ್ಲಾ ಕಾಲಕ್ಕೂ ನಿಜವಲ್ಲ. ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ನಲ್ಲಿ ಬಾಯಿಯ ಕೆಳ ದವಡೆ ನೋವು ಬರಬಹುದು, ಇಲ್ಲವೇ ವಿಪರೀತ ಎನ್ನುವಷ್ಟು ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು, ಅಥವಾ ಮೇಲ್ಗಡೆ ಬೆನ್ನು ಸಿಕ್ಕಾಪಟ್ಟೆ ನೋಯಬಹುದು. ಇದರೊಂದಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು, ಜೊತೆಗೆ ವಾಕರಿಕೆ ಉಂಟಾಗಬಹುದು. ಅನೇಕ ರೋಗಿಗಳು ಈ ಮೇಲಿನ ಬಹುತೇಕ ಲಕ್ಷಣಗಳನ್ನ ಅನುಭವಿಸುತ್ತಾರೆ. ಅಂದಹಾಗೆ ಈ ದವಡೆ ನೋವು, ಬೆನ್ನು ನೋವು ಕಾಣಿಸಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಕಾರ್ಡಿಯಾಕ್ ಸ್ನಾಯುಗಳ ಶಕ್ತಿ ಸಂಚಯನ. ಅಂದ್ರೆ ಹೃದಯಾಘಾತವಾದಾಗ ಕಾರ್ಡಿಯಾಕ್ ಸ್ನಾಯುಗಳು ದೊಡ್ಡ ಶಕ್ತಿ ಹಾಕಲು ಪ್ರಯತ್ನಿಸುತ್ತವೆ. ಹೀಗಾಗಿಯೇ ಸ್ನಾಯು ಸೆಳೆತಗಳು ಉಂಟಾಗಿ ನೋವಾಗುತ್ತವೆ. ಸ್ನಾಯು ರಜ್ಜೆಗಳ ಮೇಲೆ ವಿಪರೀತ ಬಲ ಪ್ರಯೋಗವಾದಾಗ ಸಹಜವಾಗಿಯೇ ಅವು ಒತ್ತಡಕ್ಕೊಳಗಾಗಿ ನೋವುಂಟು ಮಾಡುತ್ತವೆ. ನಂಬರ್ 2, ಅತಿಯಾದ ಆಯಾಸ. ಇನ್ನು ಸೈಲೆಂಟ್ ಹಾರ್ಟ್ ಫೇಲ್ಯೂರ್ನ ಎರಡನೇ ದೊಡ್ಡ ಲಕ್ಷಣ ಅಂದರೆ ಅತಿಯಾದ ಆಯಾಸ. ವ್ಯಕ್ತಿಯೊಬ್ಬರಿಗೆ ದಿನಪೂರ್ತಿ ಆಯಾಸದಲ್ಲಿದ್ದಂತೆ ಅನುಭವವಾಗ್ತಿದ್ರೆ ಅದು ಹೃದಯಾಘಾತದ ಲಕ್ಷಣವಾಗಿರಬಹುದು. ಕಾಮನ್ ಆಗಿ ಹೆಚ್ಚು ಶ್ರಮಯುತ ಕೆಲಸ ಮಾಡಿದಾಗ, ಭಾರ ಎತ್ತಿದಾಗ ಆಯಾಸ, ಬಳಲಿಕೆಯ ಅನುಭವವಾಗುತ್ತದೆ. ಆದರೆ ಯಾವುದೇ ಕೆಲಸ ಮಾಡದಿದ್ರೂ ಆಗಾಗ ಆಯಾಸ ಕಾಣಿಸಿಕೊಳ್ತಿದ್ರೆ ಅದು ಹಾರ್ಟ್ ಅಟ್ಯಾಕ್ ನ ಆರಂಭಿಕ ಲಕ್ಷಣವಾಗಿರಬಹುದು. ಅಮೆರಿಕ ಹಾರ್ಟ್ ಅಸೋಸಿಯೇಷನ್ ಅಧ್ಯಯನದ ಪ್ರಕಾರ ಹೃದಯಾಘಾತಕ್ಕೊಳಗಾದ 515 ರೋಗಿಗಳ ಪೈಕಿ 70% ಹೃದ್ರೋಗಿಗಳಲ್ಲಿ ಹಾರ್ಟ್ ಅಟ್ಯಾಕ್ಗೂ ಮುನ್ನ ಅಸಾಮಾನ್ಯ ರೀತಿಯಲ್ಲಿ ಆಯಾಸ, ಬಳಲಿಕೆ ಕಂಡು ಬಂದಿತ್ತಂತೆ. ಅಷ್ಟಕ್ಕೂ ಹೀಗೆ ಆಯಾಸಗೊಳ್ಳಲು ಕಾರಣ ಹೃದಯ ನಾಳಗಳು ರಕ್ತವನ್ನ ಪಂಪ್ ಮಾಡಲು ವಿಪರೀತ ಶ್ರಮ ಹಾಕುತ್ತವೆ. ಅಂದರೆ ರಕ್ತನಾಳಗಳಲ್ಲಿ ರಕ್ತದ ಸರಾಗ ಹರಿವಿಗೆ ಅಡ್ಡಿ ಉಂಟಾದಾಗ ಅಪಧಮನಿಗಳು ಹೆಚ್ಚಿನ ಶ್ರಮ ಹಾಕುತ್ತವೆ. ಹೀಗಾಗಿ ಈ ಶಕ್ತಿ ವಿನಿಯೋಗದಿಂದ ಆಯಾಸ ಕಂಡುಬರುತ್ತದೆ. ಕೆಲವೊಮ್ಮೆ ಸರಿಯಾಗಿ ನಿದ್ದೆ ಮಾಡದಿದ್ದಾಗ, ಹೆಚ್ಚಿನ ಕೆಲಸದ ಒತ್ತಡವಿದ್ದಾಗ ಬಳಲಿಕೆ ಕಂಡುಬರುತ್ತದೆ. ಹೀಗಾಗಿ ಇದಕ್ಕೆ ಆತಂಕಗೊಳ್ಳಬೇಕಾಗಿಲ್ಲ. ಅಂದ್ರೆ ಒಂದು ವೇಳೆ ಯಾವುದೇ ಸಕಾರಣವಿಲ್ಲದೆ ನಿಮ್ಮಲ್ಲಿ ಬಳಲಿಕೆ ಕಂಡುಬಂದರೆ ಕೂಡಲೇ ವೈದ್ಯರನ್ನ ಕಾಣುವುದು ಉತ್ತಮ.
ನಂಬರ್ 3, ಎದೆಯಲ್ಲಿ ಹಿಂಡಿದಂತಹ ಅನುಭವ. ನಿಮಗೆ ಎದೆಯಲ್ಲಿ ಹಿಂಡಿದಂತಹ ಅನುಭವವಾಗುತ್ತಿದ್ರೆ, ವಿಪರೀತ ಒತ್ತಡ ಕಾಣಿಸಿಕೊಂಡರೆ ಅದು ಹೃದಯಾಘಾತದ ಲಕ್ಷಣವಾಗಿರಬಹುದು. ಸಾಮಾನ್ಯವಾಗಿ ಇಂತಹ ಎದೆ ನೋವು ನಿಮಗೂ ಯಾವತ್ತೂ ಅನುಭವಕ್ಕೆ ಬಂದಿರೋದಿಲ್ಲ. ಹಾಗಿರುತ್ತೆ ಆ ಚೆಸ್ಟ್ ಪೇನ್. ಇದರೊಂದಿಗೆ ಉಸಿರಾಟದಲ್ಲಿ ತೊಂದರೆ ಸಹ ಕಾಣಿಸಿಕೊಳ್ಳಬಹುದು. ಅಂದರೆ ನಿಮ್ಮ ಹೃದಯದಲ್ಲಿ ಅಸಾಮಾನ್ಯವಾದದ್ದೇನೋ ನಡೆಯುತ್ತಿದೆ ಅನ್ನೋದನ್ನ ಈ ಎದೆ ನೋವು ತೋರಿಸಿಕೊಡುತ್ತದೆ. ಎದೆಯ ಕೇಂದ್ರ ಭಾಗದಲ್ಲಿ ತೀರಾ ಒತ್ತಿ ಹಿಡಿದಂತೆ, ಎದೆ ಹಿಂಡಿದಂತೆ ಅನುಭವವಾದರೆ ಖಂಡಿತ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇದು ಹಾರ್ಟ್ ಅಟ್ಯಾಕ್ನ ಲಕ್ಷಣವಾಗಿರಬಹುದು. ಕೆಲವೊಮ್ಮೆ ಗ್ಯಾಸ್ಟ್ರಿಕ್ನಿಂದಾಗಿ, ಮಲಬದ್ಧತೆಯ ಸಮಸ್ಯೆಯಿಂದಾಗಿ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಆದರೆ ವಿಪರೀತ ಎನಿಸುವ ಎದೆ ನೋವು ಕಂಡು ಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ. 4ನೇದು, ಅತಿಯಾಗಿ ಬೆವರುವುದು. ಬೆವರು ಆರೋಗ್ಯವಂತ ಮನುಷ್ಯನ ಸಹಜ ಪ್ರಕ್ರಿಯೆ. ಅಂದರೆ ಜಾಗಿಂಗ್ ಮಾಡಿದಾಗ ಅಥವಾ ಬಿಸಿಲಿನಲ್ಲಿ ನಡೆದುಕೊಂಡು ಬಂದಾಗ ಬೆವರು ಬರುತ್ತದೆ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದಾಗಲೂ ಒಮ್ಮೊಮ್ಮೆ ಬೆವರು ಬರೋದುಂಟು. ಹೀಗಾಗಿ ಅಂತಹ ಬೆವರಿಗೆ ಹೆದರುವ ಅವಶ್ಯಕತೆ ಇಲ್ಲ. ಆದರೆ ನೀವು ರಿಲ್ಯಾಕ್ಸ್ ನಲ್ಲಿದ್ದಾಗಲೂ ಬೆವರುತ್ತಿದ್ದರೆ ಅದು ಅನಾರೋಗ್ಯದ ಮುನ್ಸೂಚನೆ ಇರಬಹುದು. ಚಳಿ ಇದ್ದಾಗಲೂ ರಾತ್ರಿ ಹೊತ್ತು ಅತಿಯಾಗಿ ಬೆವರುವುದು, ಸುಖ ಸುಮ್ಮನೆ ಮೈಯೆಲ್ಲ ತಣ್ಣಗಾದಂತಾಗಿ ಅತಿಯಾಗಿ ಬೆವರು ಬರುವುದು ಹೃದಯಾಘಾತದ ಲಕ್ಷಣವಾಗಿದೆ. ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾದಾಗ ಹೃದಯ ರಕ್ತವನ್ನ ಪಂಪ್ ಮಾಡಲು ಹೆಚ್ಚುವರಿ ಶಕ್ತಿಯನ್ನ ಉಪಯೋಗ ಮಾಡುತ್ತದೆ. ಹೀಗಾಗಿ ದೇಹ ಸ್ವೆಟ್ ಮೂಲಕ ಉಷ್ಣತೆಯನ್ನ ಸಮ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳಲು ಪ್ರಯತ್ನ ಮಾಡುತ್ತೆ. ಅತಿಯಾದ ಬೆವರಿನೊಂದಿಗೆ ಇತರ ಲಕ್ಷಣಗಳಾದ ವಾಕರಿಕೆ, ತಲೆ ಸುತ್ತೋದು ಹಾಗೂ ಸಣ್ಣ ಪ್ರಮಾಣದ ತಲೆನೋವು ಕಾಣಿಸಿಕೊಂಡ್ರೆ ತಡ ಮಾಡಬೇಡಿ. ಆದಷ್ಟು ಬೇಗ ತಜ್ಞ ವೈದ್ಯರನ್ನ ಕಾಣಿರಿ. ನಂಬರ್ 5, ಹೊಟ್ಟೆಯುಬ್ಬರ, ವಾಕರಿಕೆ, ಹಸಿವಾಗದಿರೋದು. ಕೆಲವೊಮ್ಮೆ ಅತಿಯಾಗಿ ತಿಂದಾಗ ಅಥವಾ ಫುಡ್ ಪಾಯ್ಸನಿಂಗ್ ಆದಾಗ ಹೊಟ್ಟೆಯುಬ್ಬರ ಕಾಣಿಸಿಕೊಳ್ಳೋದು, ವಾಕರಿಕೆ ಬರೋದು ಕಾಮನ್. ಆದರೆ ಏನೂ ತಿನ್ನದೇ ಇದ್ದಾಗಲೂ ಹೊಟ್ಟೆ ಉಬ್ಬಿದಂತೆ, ತುಂಬಿದಂತೆ ಆಗೋದು, ಜೊತೆಗೆ ವಾಕರಿಕೆ ಬಂದಂತೆ ಆದರೆ ಅದು ಹೃದಯಾಘಾತಕ್ಕೊಳಗಾಗುವ ಸ್ಥಿತಿ ಇರಬಹುದು. ಈ ವೇಳೆ ದೇಹದಲ್ಲಿ ದ್ರವಧಾರಣೆ ಸ್ಥಿತಿ ಉಂಟಾಗುತ್ತೆ. ಅಂದರೆ ದೇಹದ ಕೆಲವು ಭಾಗದಲ್ಲಿ ನೀರು ಶೇಖರಣೆಯಾಗುತ್ತದೆ. ಇದನ್ನೇ ಎಡಿಮಾ ಎನ್ನುತ್ತಾರೆ. ಇದರೊಂದಿಗೆ ಹೃದಯ ದೇಹಕ್ಕೆ ಬೇಕಾಗುವಷ್ಟು ರಕ್ತವನ್ನ ಪಂಪ್ ಮಾಡಲು ಸಾಧ್ಯವಾಗದೆ ಇದ್ದಾಗ ರಕ್ತದ ಹರಿವಿನಲ್ಲಿ ಕೊರತೆ ಉಂಟಾಗುತ್ತದೆ. ಇದರಿಂದ ತೂಕ ನಷ್ಟವಾಗಬಹುದು. ಜೊತೆಗೆ ಸ್ನಾಯುಗಳು ಶಕ್ತಿ ಕಳೆದುಕೊಂಡಂತೆ ಅನುಭವವಾಗಬಹುದು. ನಿಮಗೇನಾದರೂ ದಿಢೀರ್ ಅಂತ ಹಸಿವಾಗೋದು, ಕಡಿಮೆಯಾಗೋದು, ಹೊಟ್ಟೆ ಉಬ್ಬರಿಸಿದಂತೆ ಅನಿಸಿದ್ರೆ ಅಂತಹ ಸ್ಥಿತಿಯನ್ನ ನಿರ್ಲಕ್ಷ್ಯ ಮಾಡಬೇಡಿ. ಆದಷ್ಟು ಬೇಗ ವೈದ್ಯರನ್ನ ಭೇಟಿಯಾಗಿ ತಪಾಸಣೆ ಮಾಡಿಕೊಳ್ಳಿ. ನಂಬರ್ 6, ಲಘು ತಲೆ ತಿರುಗುವಿಕೆ. ನಿಮಗೆ ಆಗಾಗ ತಲೆ ತಿರುಗಿದಂತೆ ಅನುಭವವಾಗುತ್ತದೆಯೇ ಅಥವಾ ನಿರಂತರವಾಗಿ ತಲೆ ಸುತ್ತು ಕಾಣಿಸಿಕೊಳ್ಳುತ್ತಿದೆಯೇ? ಹಾಗಾದರೆ ಇದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ನ ಲಕ್ಷಣವಾಗಿರಬಹುದು. ದೇಹಕ್ಕೆ ಬೇಕಾಗುವಷ್ಟು ಆಮ್ಲಜನಕ ಹಾಗೂ ರಕ್ತದ ಪೂರೈಕೆ ನಿಂತಾಗ ಅಥವಾ ತಡೆ ಉಂಟಾದಾಗ ತಲೆ ಸುತ್ತು ಕಾಣಿಸಿಕೊಳ್ಳುತ್ತದೆ. ಮೆದುಳಿಗೆ ಸಾಕಷ್ಟು ರಕ್ತ ಹಾಗೂ ಆಮ್ಲಜನಕ ಸಿಗದೇ ಇದ್ದಾಗ ಅದು ತನ್ನ ಅಗತ್ಯತೆಯನ್ನ ತೋರ್ಪಡಿಸುತ್ತದೆ. ಹೀಗಾಗಿ ನಿಮಗೆ ಪದೇ ಪದೇ ತಲೆ ಸುತ್ತು ಕಾಣಿಸಿಕೊಳ್ಳುತ್ತದೆ. ರಕ್ತನಾಳಗಳಲ್ಲಿ ಅಂದ್ರೆ ಹೃದಯದ ಕವಟಗಳ ನಿಗದಿತ ಸ್ಥಳದಲ್ಲಿ ಬ್ಲಾಕೇಜ್ ಉಂಟಾದಾಗ ಈ ಸ್ಥಿತಿ ನಿರ್ಮಾಣವಾಗುತ್ತದೆ. ಹೀಗಾಗಿ ಇಂತಹ ಸ್ಥಿತಿಯನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಹಾಗಂತ ದೈನಂದಿನ ಜೀವನದಲ್ಲಿ ಬರುವ ಪ್ರತಿ ತಲೆ ತಿರುಗುವಿಕೆ ಹೃದಯಾಘಾತದ ಲಕ್ಷಣವಲ್ಲ. ಕೆಲವೊಮ್ಮೆ ಊಟ ಮಾಡದೇ ಇದ್ದಾಗ, ಸರಿಯಾಗಿ ನೀರು ಕುಡಿಯದೇ ಇದ್ದಾಗ ನಿರ್ಜಲೀಕರಣ ಉಂಟಾಗಿ ತಲೆ ತಿರುಗಿದಂತಹ ಅನುಭವವಾಗುತ್ತದೆ. ಅಲ್ಲದೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲೂ ಒಮ್ಮೊಮ್ಮೆ ಹೀಗೆ ತಲೆ ಸುತ್ತು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಸಕಾರಣಗಳಿಲ್ಲದೆ ಪದೇ ಪದೇ ತಲೆ ತಿರುಗುತ್ತಿದ್ದರೆ ಹೃದ್ರೋಗ ತಜ್ಞರಲ್ಲಿ ಪರೀಕ್ಷಿಸಿಕೊಳ್ಳುವುದು ಅಗತ್ಯವಾಗಿದೆ. ನಂಬರ್ 7, ಉಸಿರಾಟದ ತೊಂದರೆ. ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದೆ ನೀವು ಉಸಿರಾಟದ ತೊಂದರೆಯನ್ನ ಅನುಭವಿಸುತ್ತಿದ್ದರೆ ಅದು ಲಘು ಹೃದಯಾಘಾತದ ಸಂಕೇತವಾಗಿರಬಹುದು. ಅಂತಹ ಸಮಯದಲ್ಲಿ ನಿಮ್ಮ ಎದೆಯಲ್ಲಿ ಒತ್ತಡ ಅಥವಾ ನೋವು ಅನುಭವಿಸಬಹುದು. ಅಂದರೆ ನಿಮ್ಮ ಶ್ವಾಸಕೋಶ ಆಮ್ಲಜನಕ ತೆಗೆದುಕೊಳ್ಳಲು ಹಾಗೂ ಹೊರಹಾಕಲು ಕಷ್ಟಪಡುತ್ತದೆ. ಹೀಗಾಗಿ ಸರಾಗ ಉಸಿರಾಟ ಕಷ್ಟವಾಗುತ್ತದೆ. ಅಲ್ಲದೆ ಕೆಲವೊಮ್ಮೆ ಉಸಿರಾಟ ತೆಗೆದುಕೊಳ್ಳೋದು ವಿಪರೀತವಾದರೆ ಕೆಲವೊಮ್ಮೆ ಉಸಿರಾಟ ತೀರಾ ನಿಧಾನಗತಿಯಲ್ಲಿ ನಡೆಯುತ್ತದೆ. ಇದು ಸಹಜವಾಗಿ ದೇಹದಲ್ಲಿ ಉದ್ವೇಗ, ಚರ್ಮದ ಅಸ್ವಸ್ಥತೆ ಹಾಗೂ ರಕ್ತದ ಕೊರತೆಯನ್ನ ಉಂಟು ಮಾಡುತ್ತದೆ. ಹೀಗಾಗಿ ಸರಾಗ ಉಸಿರಾಟ ಕಷ್ಟವಾಗುತ್ತಿದೆ ಅನಿಸಿದಾಗ ತಡ ಮಾಡದೆ ವೈದ್ಯರನ್ನ ಕಾಣಬೇಕು. ಕೆಲವೊಮ್ಮೆ ಶ್ರಮದಾಯಕ ಕೆಲಸ ಮಾಡಿದಾಗ, ಬೆಟ್ಟ ಹತ್ತಿದಾಗ ಬ್ರೀದಿಂಗ್ ಕಷ್ಟವಾಗಬಹುದು. ಆದರೆ ಅದು ರಿಲ್ಯಾಕ್ಸ್ ಮಾಡುತ್ತಿದ್ದಂತೆಯೇ ಸರಿ ಹೋಗುತ್ತದೆ. ಹೀಗಾಗಿ ಈ ವ್ಯತ್ಯಾಸಗಳನ್ನ ಗಮನಿಸಬೇಕು. ನಂಬರ್ 8, ಕಾಲು, ಹಿಮ್ಮಡಿ ಅಥವಾ ಹೊಟ್ಟೆ ಊದಿಕೊಳ್ಳೋದು. ಸಾಮಾನ್ಯವಾಗಿ ಜಾಸ್ತಿ ನಡೆದಾಗ ಅಥವಾ ಜಾಸ್ತಿ ಹೊತ್ತು ಕುಳಿತಾಗ ಕಾಲುಗಳು ಊದಿಕೊಳ್ಳುತ್ತವೆ. ಆದರೆ ಇದ್ಯಾವುದು ಇಲ್ಲದಿದ್ರೂ ನಿಮ್ಮ ಕಾಲು
ಹಿಮ್ಮಡಿ ಪದೇ ಪದೇ ಊದಿಕೊಳ್ಳುತ್ತಿದ್ದರೆ ಅದು ಲಘು ಹೃದಯಾಘಾತದ ಮುನ್ಸೂಚನೆ ಆಗಿರಬಹುದಾಗಿದೆ. ದೇಹಕ್ಕೆ ಅಗತ್ಯವಾಗಿರುವ ರಕ್ತವನ್ನ ಹೃದಯ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ದೇಹದ ಇತರ ಅಂಗಗಳು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಹೃದಯ ರಕ್ತವನ್ನ ಸರಿಯಾಗಿ ಪಂಪ್ ಮಾಡದೇ ಇದ್ದರೆ ಕಿಡ್ನಿಗಳು ತಮ್ಮ ಕಾರ್ಯಕ್ಷಮತೆ ಕಳೆದುಕೊಳ್ಳುತ್ತವೆ. ಇದರಿಂದ ಸೋಡಿಯಂ ಹಾಗೂ ನೀರಿನ ಹೊರಹೋಗುವಿಕೆಯ ಅಸಮತೋಲನ ಉಂಟಾಗುತ್ತದೆ. ಇದರಿಂದ ರಕ್ತದ ಪರಿಚಲನೆ ಮೇಲೆ ಪರಿಣಾಮ ಉಂಟಾಗಿ ಎಡಿಮಾ ಉಂಟಾಗುತ್ತದೆ. ಅಂದರೆ ದೇಹದ ಕೆಲ ಭಾಗಗಳಲ್ಲಿ ದ್ರವ ಶೇಖರಣೆಯಾಗಲು ಶುರುವಾಗುತ್ತದೆ. ಇದು ಸಕ್ಕರೆ ಕಾಯಿಲೆ, ಯಕೃತ್ ಸಮಸ್ಯೆ, ಮೂತ್ರಪಿಂಡ ಹೀಗೆ ಅನೇಕ ಕಾಯಿಲೆಯೊಂದಿಗೆ ಅಂತರ್ ಸಂಪರ್ಕ ಹೊಂದಿದೆ. ಹೀಗಾಗಿ ಕಾಲು ಹಿಮ್ಮಡಿ ಊದಿಕೊಳ್ಳುತ್ತಿದ್ದರೆ ತಡ ಮಾಡದೆ ವೈದ್ಯರನ್ನ ಕಂಡು ಪರೀಕ್ಷಿಸುವುದು ಅಗತ್ಯವಾಗಿದೆ. ಲಘು ಹೃದಯಾಘಾತಕ್ಕೊಳಗಾದ 20% ರೋಗಿಗಳಲ್ಲಿ ಇದು ಅತ್ಯಂತ ಸಾಮಾನ್ಯ ಲಕ್ಷಣವಾಗಿದೆ. ನಂಬರ್ 9, ನಿರಂತರ ಜ್ವರ. ಜ್ವರ ಅನ್ನೋದು ಯಾವುದೇ ಒಂದು ಕಾಯಿಲೆಯ ಪೂರ್ವ ಮುನ್ಸೂಚನೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಮೇಲೆ ದಾಳಿಯಾದಾಗ ದೇಹ ಸ್ವಯಂ ರಕ್ಷಣಾತ್ಮಕ ತಂತ್ರ ಅನುಸರಿಸುತ್ತದೆ. ಇದರಿಂದ ದೇಹದ ಉಷ್ಣಾಂಶ ಏರಿಕೆಯಾಗುತ್ತದೆ. ಸಾಮಾನ್ಯವಾಗಿ ನಿರಂತರ ಜ್ವರ ಕಾಣಿಸಿಕೊಳ್ಳುವುದು ಸಹ ಲಘು ಹೃದಯಾಘಾತದ ಒಂದು ಲಕ್ಷಣವಾಗಿದೆ. ನಿರಂತರ ಜ್ವರ ಕಾಡುವವರಲ್ಲಿ ಹೃದಯಾಘಾತದ ಹಾಗೂ ಪಾರ್ಶ್ವವಾಯು ಅಟ್ಯಾಕ್ನ ಸಾಧ್ಯತೆ ಹೆಚ್ಚಿರುತ್ತದೆ. 2018ರ ಅಧ್ಯಯನವೊಂದರ ಪ್ರಕಾರ ಫ್ಲೂ ಇನ್ಫೆಕ್ಷನ್ಗೆ ಒಳಗಾಗುವವರಲ್ಲಿ ಹೃದಯಾಘಾತವಾಗುವ ಸಾಧ್ಯತೆ 6 ಪಟ್ಟು ಹೆಚ್ಚಿರುತ್ತದೆ. ಅಲ್ಲದೆ ಇದು ಹೃದಯಕ್ಕೆ ದೊಡ್ಡ ಅಪಾಯ ತಂದೊಡ್ಡಬಹುದು ಅಂತ ಈ ಸಂಶೋಧನಾ ವರದಿ ಹೇಳಿದೆ. ನಿರಂತರವಾಗಿ ಜ್ವರ ಕಾಣಿಸಿಕೊಳ್ಳುವುದು ದೇಹದಲ್ಲಿ ಸಮಸ್ಯೆ ಇರೋದನ್ನ ಬಿಂಬಿಸುತ್ತದೆ. ಇದು ಒಂದು ರೀತಿಯಲ್ಲಿ ಕಾರ್ಡಿಯಾಕ್ ಸಮಸ್ಯೆ ಅಥವಾ ಹೃದಯಾಘಾತದ ಪೂರ್ವ ಮುನ್ಸೂಚನೆಯನ್ನ ನೀಡುತ್ತದೆ. ನಂಬರ್ 10, ನಿದ್ದೆ ಬಾರದಿರೋದು ಅಥವಾ ಕಳಪೆ ನಿದ್ದೆ. ಲಘು ಹೃದಯಾಘಾತಕ್ಕೊಳಗಾಗುವವರಲ್ಲಿ ನಿದ್ದೆ ಸಮಸ್ಯೆ ಕಾಡ್ತಾ ಇದೆ. ಕೆಲವರಿಗೆ ಇಡೀ ರಾತ್ರಿ ಪೂರ್ತಿ ನಿದ್ದೆ ಮಾಡೋದೇ ಇಲ್ಲ. ಪದೇ ಪದೇ ಎಚ್ಚರಗೊಳ್ಳೋದು, ಮಲಗಿದ್ರೂ ಎಚ್ಚರಿಕೆಯಲ್ಲಿರುವಂತೆಯೇ ಕಂಡುಬರುತ್ತದೆ. ಸರಿಯಾಗಿ ನಿದ್ದೆ ಮಾಡದಿದ್ರೆ ದೇಹಕ್ಕೆ ವಿಶ್ರಾಂತಿ ಸಿಗೋದಿಲ್ಲ. ಇದರಿಂದ ದೇಹದ ಹಾರ್ಮೋನ್ ಇಂಬ್ಯಾಲೆನ್ಸ್ ಉಂಟಾಗುತ್ತದೆ. ಕಳಪೆ ನಿದ್ದೆ ಸಹ ಹೃದಯಾಘಾತದಂತಹ ಮೇಜರ್ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಕೆಲವೊಂದು ಸಣ್ಣ ಸಣ್ಣ ಸಂಗತಿಗಳು ಸಹ ಹೃದಯಾಘಾತದ ವಿಚಾರದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸುತ್ತದೆ. ಹೃದಯದಲ್ಲಿ ಉಂಟಾಗುವ ಬ್ಲಾಕೇಜ್ ರಕ್ತ ಪರಿಚಲನೆ ಹಾಗೂ ಪೂರೈಕೆ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಎಡ ಅಪಧಮನಿಯಲ್ಲಿ ಕೊಬ್ಬಿನಿಂದಾಗಿ ಅಥವಾ ರಕ್ತ ಹೆಪ್ಪುಗಟ್ಟಿದ್ದರಿಂದಾಗಿ ರಕ್ತದ ಹರಿವಿಗೆ ಅಡ್ಡಿಯುಂಟಾಗುತ್ತದೆ. ಇದರಲ್ಲಿ ದೇಹದ ಅಂಗಗಳಿಗೆ ರಕ್ತ ಪೂರೈಕೆಯಲ್ಲಿ ವ್ಯತ್ಯಾಸವಾಗುತ್ತದೆ. ಇದರಿಂದ ಅಡ್ರಿನಾಲಿನ್, ನೋರಾಡ್ರಿನಾಲಿನ್ ಹಾಗೂ ಕಾರ್ಟಿಸೋಲ್ ನಂತಹ ಒತ್ತಡದ ಹಾರ್ಮೋನ್ಸ್ ಉತ್ಪತ್ತಿಯಾಗುತ್ತವೆ. ಇವು ನಮ್ಮ ನಿದ್ದೆ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆಯನ್ನ ಕುಗ್ಗಿಸುತ್ತವೆ. ಹೀಗಾಗಿ ನೀವೇನಾದರೂ ಕಳಪೆ ನಿದ್ದೆಯ ಸ್ಥಿತಿ ಅನುಭವಿಸುತ್ತಿದ್ದರೆ ಖಂಡಿತ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇದು ಸಾಮಾನ್ಯ ಹೃದಯಾಘಾತದ ಲಕ್ಷಣವಾಗಿರಬಹುದಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಸಾವುಗಳಿಗೆ ಈ ಹೃದಯಾಘಾತ ಕಾರಣವಾಗುತ್ತಿದೆ. ಆರಂಭದಲ್ಲಿ ಸಣ್ಣ ಸಣ್ಣ ಮುನ್ಸೂಚನೆಗಳನ್ನ ಈ ಕಾಯಿಲೆ ನೀಡುತ್ತದೆ. ಆದರೆ ಇಂದಿನ ಒತ್ತಡದ ಬದುಕಿನಲ್ಲಿ ಅವುಗಳ ಬಗ್ಗೆ ನಾವೆಲ್ಲ ನಿಷ್ಕಾಳಜಿ ವಹಿಸುತ್ತೇವೆ. ಇದರಿಂದ ಲಘು ಹೃದಯಾಘಾತ, ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳು ಅತಿಯಾಗಿ ಕಾಡುತ್ತಿದೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ, ಮುಂಜಾಗ್ರತೆ ಕೈಗೊಂಡ್ರೆ ಈ ಹೃದಯಾಘಾತದಿಂದ ಹೊರಬರಬಹುದು, ಸಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವ ಹಾಗೆ ಮಿತ ಆಹಾರ, ಹಿತ ಆಹಾರ, ನಿತ್ಯ ಒಂದಷ್ಟು ವ್ಯಾಯಾಮ, ಧೂಮಪಾನ ತ್ಯಜಿಸುವಿಕೆ ಹೀಗೆ ಒಂದಷ್ಟು ಕ್ರಮಗಳನ್ನು ರೂಢಿಸಿಕೊಂಡು ಉತ್ತಮ ಜೀವನ ಶೈಲಿ ರೂಪಿಸಿಕೊಂಡರೆ ಹೃದಯಾಘಾತವನ್ನ ದೂರವಿಡಬಹುದಾಗಿದೆ. ಸ್ನೇಹಿತರೆ, ಈ ಮೇಲೆ ಹೇಳಿದ ಲಕ್ಷಣಗಳು ಸೌಮ್ಯ ಹೃದಯಾಘಾತದ ಪ್ರಮುಖ ಲಕ್ಷಣಗಳಾಗಿವೆ. ಅಂತರ್ಜಾಲದಲ್ಲಿ ಸಿಕ್ಕ ಮಾಹಿತಿ ಹಾಗೂ ತಜ್ಞರ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿ ಈ ಅಂಶಗಳನ್ನು ನೀಡಲಾಗಿದೆ. ಇಲ್ಲಿ ನೀಡಲಾಗಿರುವ ಹಲವು ಸಿಂಪ್ಟಮ್ಸ್ಗಳು ಬೇರೆ ಬೇರೆ ರೋಗಗಳ ಲಕ್ಷಣಗಳು ಕೂಡ ಆಗಿರಬಹುದಾಗಿದೆ. ಯಾವುದಕ್ಕೂ ಗಾಬರಿಯಾಗಬೇಡಿ. ರೋಗದ ಕುರಿತ ಮಾಹಿತಿ ಹಾಗೂ ಜಾಗೃತಿ ನೀಡೋದಷ್ಟೇ ನಮ್ಮ ಉದ್ದೇಶ. ಯಾರನ್ನ ಗಾಬರಿಗೊಳಿಸುವ ಅಥವಾ ಹೆದರಿಕೆ ಉಂಟು ಮಾಡುವ ಇರಾದೆ ನಮಗಿಲ್ಲ. ನೀವೇನಾದರೂ ಈ ಮೇಲಿನ ರೋಗ ಲಕ್ಷಣಗಳನ್ನು ಅನುಭವಿಸಿದ್ರೆ ಕೂಡಲೇ ತಜ್ಞ ವೈದ್ಯರನ್ನ ಸಂಪರ್ಕಿಸಿ. ಅನಗತ್ಯ ಗೊಂದಲ, ಸ್ವಯಂ ನಿರ್ಣಯ, ಚಿಕಿತ್ಸೆಗೆ ಮುಂದಾಗಬೇಡಿ. ಉತ್ತಮ ಜೀವನ ಶೈಲಿ ರೂಪಿಸಿಕೊಂಡು ನಿರೋಗಿಯಾಗಿರಿ. ಸೌಖ್ಯ ಸಾರ್ಥಕತೆಯ ಬದುಕು ಕಾಣಿರಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.